ದುಡ್ಡೇ ದೊಡ್ಡಪ್ಪ, ಆದರೆ ವಿದ್ಯೆ ಅದರಪ್ಪ. ಮನುಷ್ಯನು ಕಷ್ಟಪಟ್ಟು ಸಂಪಾದಿಸುವ ಸಂಪತ್ತು ಮತ್ತು ವಿದ್ಯೆ, ಇವುಗಳಲ್ಲಿ ವಿದ್ಯೆಯ ಸ್ಥಾನವೇ ಸರ್ವೋತ್ಕೃಷ್ಟವಾಗಿರುತ್ತದೆ. ಏಕೆಂದರೆ ವಿದ್ಯೆಯನ್ನು ಕಳ್ಳರಿಂದ ಕದಿಯಲು ಬರುವುದಿಲ್ಲ. ಅಣ್ಣ ತಮ್ಮಂದಿರರಾಗಲಿ ಅಥವಾ ಬಂಧು ಬಳಗದವರಾಗಲಿ ಸಂಪತ್ತಿನಲ್ಲಿ ಪಾಲು ಕೇಳುತ್ತಾರೆ ಹೊರತು ವಿದ್ಯೆಯಲ್ಲಿ ಪಾಲು ಕೇಳಲು ಸಾಧ್ಯವಿಲ್ಲ. ಒಂದು ವೇಳೆ ಕೇಳಿದರೂ ಕೊಡಲೂ ಬರುವುದಿಲ್ಲ. ಒಂದು ವೇಳೆ ಕೊಡಲು ಸಿದ್ಧರಾದರೂ ಅವರಿಗೆ ತೆಗೆದುಕೊಳ್ಳಲು ಬರುವುದಿಲ್ಲ. ಸರ್ಕಾರವು ನಾವು ಸಂಪಾದಿಸಿದ ಸಂಪತ್ತಿನ ಮೇಲೆ ತೆರಿಗೆ ಹಾಕುತ್ತದೆ ಹೊರತು ಗಳಿಸಿದ ವಿದ್ಯೆಯ ಮೇಲೆ ತೆರಿಗೆ ವಿಧಿಸಲು ಸಾಧ್ಯವಿಲ್ಲ. ಸಂಪತ್ತು ಎಷ್ಟೇ ಪ್ರಿಯವಾಗಿದ್ದರೂ ಅದನ್ನು ಹೊತ್ತು ನಿಂತರೆ ಭಾರವಾಗುತ್ತದೆ, ಆದರೆ ವಿದ್ಯೆಯು ಭಾರವಾಗುವುದಿಲ್ಲ. ಅಕಸ್ಮಾತ್ ಭಾರವಾದರೆ ಅದು ನಿಜವಾದ ವಿದ್ಯೆಯಲ್ಲ. ಸಾಮಾನ್ಯವಾಗಿ ಸಂಪತ್ತು ಖರ್ಚು ಮಾಡಿದಂತೆ ಕಡಿಮೆಯಾಗುತ್ತಾ ಹೋಗುತ್ತದೆ, ಆದರೆ ವಿದ್ಯೆಯು ವ್ಯಯ ಮಾಡಿದಂತೆ ಬೆಳೆಯುತ್ತಾ ಹೋಗುತ್ತದೆ. ಆದ್ದರಿಂದ ಪ್ರಪಂಚದ ಎಲ್ಲ ಸಂಪತ್ತುಗಳಿಗಿಂತ ವಿದ್ಯಾ ಸಂಪತ್ತು ಪರಮಶ್ರೇಷ್ಠವಾದುದು. ದುಡ್ಡು ದೊಡ್ಡಪ್ಪ, ಆದರೆ ವಿದ್ಯೆ ಅದರಪ್ಪ ಎಂಬುದನ್ನು ಪ್ರತಿಯೊಬ್ಬರೂ ಅರ್ಥೈಸಿಕೊಂಡು ತಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಅವರಿಗೆ ವಿದ್ಯಾ ಬುದ್ಧಿ ಉತ್ತಮ ಸಂಸ್ಕಾರಗಳನ್ನು ನೀಡಿ ಅವರೇ ಈ ದೇಶದ ಆಸ್ತಿಯಾಗುವ ರೀತಿಯಲ್ಲಿ ಅವರನ್ನು ಬೆಳೆಸಬೇಕು. ಪಾಲಕರು ತಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸುವುದರ ಜೊತೆಗೆ ಧರ್ಮ ಮಾರ್ಗದಲ್ಲಿ ಮುನ್ನಡೆಯುವ ಉತ್ತಮ ಸಂಸ್ಕಾರಗಳನ್ನು ನೀಡುವುದರ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು. ವಿದ್ಯೆಯು ಕೇವಲ ಪುಸ್ತಕಗಳಿಂದ ಕಲಿಯುವ ಅಕ್ಷರ ಜ್ಞಾನ ಅಥವಾ ಸಂಪತ್ತನ್ನು ಸಂಪಾದಿಸುವ ಸಾಧನ ಮಾತ್ರ ಆಗದೆ, ತನ್ನ ಮತ್ತು ಇತರರಿಗೆ ಸಂಬಂಧಿಸಿದ ಪ್ರತಿಯೊಂದನ್ನೂ ತೂಗಿ ನೋಡುವ ಅಂತರಂಗದ ಚಕ್ಷುವಾಗಬೇಕು. ನಮ್ಮ ದೇಹದ ಹೊರಗಿನ ಕಣ್ಣುಗಳು ಹೊರ ಜಗತ್ತನ್ನು ಮಾತ್ರ ಕಾಣಬಲ್ಲವು, ಆದರೆ ನಮ್ಮೊಳಗಿನದನ್ನು ನೋಡಬೇಕಾದರೆ ಅದಕ್ಕೆ ಬೇರೆ ಕಣ್ಣುಗಳೇ ಬೇಕು. ಅಂತೆಯೇ ಸರ್ವಸ್ಯ ಲೋಚನಂ ಶಾಸ್ತ್ರಂ, ಶಾಸ್ತ್ರಗಳೇ ಸರ್ವರ ನೇತ್ರ ಎಂದು ಹೇಳಲಾಗಿದೆ. ಈ ಜ್ಞಾನ ನೇತ್ರವಿಲ್ಲದ ಮನುಷ್ಯನು ಕಣ್ಣುಗಳಿದ್ದರೂ ಕುರುಡನಂತಾಗುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.